ನೋಡಿ, ನಾನು ಇವತ್ತು ಸೋಯಾಬೀನ್ದು ಒಂದು ಗೊಜ್ಜು ಮಾಡೋಣ ಅಂತ ತಗೊಂಡಿದ್ದೀನಿ. 1 ಕಪ್ ಸೋಯಾಬೀನು ಮತ್ತು 4 ಈರುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಪೌಡರು, 2 ಟೊಮೊಟೊ, 1 ದಪ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ನಾವು ಫಸ್ಟಿಗೆ ಇವಾಗ ಈ ಸೋಯಾಬೀನನ್ನು 1 ಕಪ್ಪಲ್ಲಿ ಹಾಕ್ಬಿಟ್ಟು ಇದನ್ನು ನಾವು ಬಿಸಿನೀರಲ್ಲಿ 10 ನಿಮಿಷ ನೆನೆಸ್ಕೋಬೇಕು. ಬಿಸಿನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಇಟ್ಬಿಡೋಣ, ಅದೆಲ್ಲ ಹರಡ್ಕೊಳ್ಳುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಇದನ್ನೆಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ನೀಟಾಗಿ ಹಿಂಡೋಟು ತೆಗೆದಿದ್ದೀನಿ. ನೋಡಿ, ಇಷ್ಟು ಮೆತ್ತಗಾಗಿದೆ. ಇವಾಗ ಸ್ಪಂಜ್ ಥರ ಆಗಿದೆ. ನಾನು ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೇಕಿದೆ. ಇನ್ನು ಸ್ವಲ್ಪ ಏನಾದ್ರೂ ನೀರಿದ್ದರೆ ತೆಗೆದ್ರೇ ಒಳ್ಳೆಯದು. ಹಿಂಗೆ ಬರುತ್ತೆ ಸ್ವಲ್ಪ ಸ್ವಲ್ಪ. ಈ ಥರ ಡೀಪಾಗಿ ಎಣ್ಣೆ ಮಾಡ್ಕೋಬೇಕು ಇದನ್ನು, ಇಲ್ಲಾಂದರೆ ಒಂಥರ ಹಸಿ ಹೊಡೆಯುತ್ತೆ. ಸಾಮಾನ್ಯವಾಗಿ ನಾವು ಮಾಡಿರೋದನ್ನು ನೋಡಿದ್ದೀನಿ. ಹಸಿ ಬರಬಾರ್ದು ಅಂದರೆ ಈ ಥರ ಮಾಡ್ಕೋಬೇಕು. ನೀರಲ್ಲೇ ನೆನೆದಿರತ್ತಲ್ಲ, ಈ ಥರ ಹಿಂಡಿದ್ರೆ ಹಿಂಗೆ ಬರ್ತಾ ಇರತ್ತೆ. ಬ್ರೌನ್ ಬಣ್ಣ ಬರೋ ಥರ ಈ ಎಣ್ಣೆನಲ್ಲೇ ಇದನ್ನು ಫಸ್ಟ್ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು. ಥರ ಬ್ರೌನ್ ಬಣ್ಣಕ್ಕೆ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತಕ್ಕೊಳ್ತೀನಿ. ಇವಾಗ ನಾನು ಅದೇ ಆಯಿಲ್ಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈ ಗೊಜ್ಜಿನ ಚಪಾತಿ, ದೋಸೆ ಏನಕ್ಕೆ ಬೇಕಾದರೂ ಮಾಡ್ಕೊಬೋದು. ಚಪಾತಿ ದೋಸೆಗಷ್ಟೇ, ಮುದ್ದೆ ಅನ್ನ ಎಲ್ಲ ಅಂತ ಚೆನ್ನಾಗಿರೋದಿಲ್ಲ. ಇನ್ನೂ ಗೊತ್ತಿಲ್ಲ, ನಾನು ಅದಕ್ಕೆಲ್ಲ ಮಾಡಲ್ಲ. ನಾನು ಇಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಚಮಚ ಹಾಕ್ತಾಯಿದ್ದೀನಿ. ಅದು ಇದ್ರ ಜೊತೆ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಎಲ್ಲರೂ ಸೋಯಾಬೀನಿಂದು ಗೊಜ್ಜು ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಂಗೆ ಹಾಕ್ತಾರೆ. ಒಂದು ಸತಿ ಈ ಥರ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿಗಿಂತ ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗಬೇಕಲ್ಲ, ಹಾಗಾಗಿ ಫಸ್ಟಿಗೆ ಆಲೂಗಡ್ಡೆನ ಹಾಕಿದ್ದೀನಿ. ನಾವು ಉಪ್ಪನ್ನ ಯಾವಾಗಲೂ ಅಷ್ಟೇ ಈ ಥರ ನಾವು ಗೊಜ್ಜು ಪಲ್ಯ ಮಾಡಬೇಕಾದ್ರೆ ಉಪ್ಪನ್ನ ನಾವು ಇದ್ರ ಜೊತೆ ಹಾಕೋಬಿಟ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ನಾನು ವಿಡಿಯೋನ ಆದಷ್ಟು ಕಡಿಮೆನೇ ನೋಡ್ಬಿಟ್ಟಿದ್ದೀನಿ. ವಿಡಿಯೋಗಿಂತ ಜಾಸ್ತಿ ಜನ ಶಾರ್ಟ್ಸೇ ನೋಡೋದಕ್ಕೆ ಇಷ್ಟಪಡೋದು. ಅದರಲ್ಲೂ ಒಂಥರ ಅರ್ಥ ಇದೆ. ಯಾಕಂದರೆ ತುಂಬ ಈ ವಿಡಿಯೋ ಅಂದರೆ 10 ನಿಮಿಷ 5 ನಿಮಿಷಗಿಂತ ಕಡಿಮೆ ಅಂತೂ ಇರೋದೇ ಇಲ್ಲ. ಅಷ್ಟೊಂದು ಸಮಯ ನಮ್ಮ ಹೆಣ್ಮಕ್ಳಿಗೆ ಇರೋದಿಲ್ಲ. ಕೆಲಸಕ್ಕೆ ಹೋಗೋರು ಇರ್ತಾರೆ, ಕೆಲವರು ಅವ್ರವ್ರದ್ದೇ ಆದ ಒಂದು ಇದನ್ನು ಕಟ್ಕೊಂಡಿರ್ತಾರೆ, ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಸಮಯನೇ ನೋಡ್ತಾರೆ. ಶಾರ್ಟ್ಸನ್ನೇ ಸ್ವಲ್ಪ ಜಾಸ್ತಿ ಓಡೋದು. ನಂದು ವಿಡಿಯೋನ ಏನು ಅಷ್ಟೊಂದು ಓಡ್ತಾ ಇಲ್ಲ. ಅದಕ್ಕೆ ಇನ್ಮೇಲೆ ನಾನು ಶಾರ್ಟ್ಸೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಏನಕ್ಕಪ್ಪ ಅಂದರೆ ಕುಲಂಕುಷವಾಗಿ ಒಬ್ಬರು ಯಾರ ಕೇಳಿದ್ರು, ಇದನ್ನು ದಪ್ಪ ಮೆಣಸಿನ್ಕಾಯಿದು ಗೊಜ್ಜು ನಾನು ಮಾಡಿದ್ದೆ ತುಂಬ ಸತಿ. ಆ ಥರ ಅದನ್ನು ವಿಡಿಯೋ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಮಾಡಿರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಶಾರ್ಟ್ಸೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಬೇಕಾ ಅಥವಾ ಶಾರ್ಟ್ಸ್ ಬೇಕಾ ಅಂತ ನನ್ನ ಹಿತೈಷಿಗಳು ನನಗೆ ಒಂದು ಕಮೆಂಟ್ ಹಾಕಿದ್ರೆ ನನಗೆ ಒಂದು ಅರಿವು ಮೂಡುತ್ತೆ. ಇನ್ಮೇಲೆ ನಾನು ರೇಖಿನೇ ಜಾಸ್ತಿ ವಿಡಿಯೋದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ರೇಖಿನಲ್ಲಿ ನನಗೆ ಮಾಸ್ಟರ್ ಡಿಗ್ರಿ ಮುಗಿತಾ ಇರೋದ್ರಿಂದ ನಾನು ರೇಖಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ. ಅರಿಶಿನ ಪುಡಿ ಮೊದಲಿಗೆ ಹಾಕಿದ್ರೆ
ಸೀದೋಗ್ಬಿಡುತ್ತೆ. ಹಾಗಾಗಿ ಅರಿಶಿನ ಪುಡಿ ಇವಾಗೆ ಹಾಕಿದ್ದೀನಿ. ದಪ್ಪ ಮೆಣಸಿನ್ಕಾಯಿನೂ ಸಹ ಫ್ರೈ ಆಗಿದೆ. ಇವಾಗ ನಾನು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನ ಹಾಕ್ತಾಯಿದ್ದೀನಿ. ನಾನು ಯಾವಾಗೂ ದಪ್ಪದಾಗಿ ಕಟ್ ಮಾಡ್ತೀನಿ, ಅದನ್ನು ಸಿಪ್ಪೆನ ತೆಗೆದಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಸಿಪ್ಪೆ ಬೀಜ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗೂ ಟೊಮೊಟೊನ ದಪ್ಪದಾಗಿ ಕಟ್ ಮಾಡಿ ಹಾಕ್ತೀನಿ. ಬೇಳೆ ಸಾಂಬಾರಿಗೆ ಆ ಥರ ಎಲ್ಲ ಆದರೆ ನಾನು ಬೇಯಿಸ್ಬಿಟ್ಟು ಸಿಪ್ಪೆ ಬೀಜ 2 ತೆಗೆದುಬಿಟ್ಟು ಬರೀ ಇದನ್ನು ಮಾತ್ರ, ರಸನ ಮಾತ್ರ ನಾನು ಬಳಸ್ಕೊಳ್ತೀನಿ. ನನ್ನ ಒಂದು ಉದ್ದೇಶ ಹೆಣ್ಮಕ್ಳಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ರೇಖಿ ವಿಡಿಯೋನೇ ಜಾಸ್ತಿ ನಾನು ಇದು ಮಾಡ್ತೀನಿ. ಮತ್ತು ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ದೀಕ್ಷೆ ಕೊಡೋದು ಸಹ ಆಗಿರುತ್ತೆ. ಅದಕ್ಕೋಸ್ಕರನೇ ಒಂದು ಶಾರ್ಟ್ಸು ಅಥವಾ ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಹಿತೈಷಿಗಳು ಏನು ಅಭಿಪ್ರಾಯ ಹೇಳ್ತಾರೆ ಅದ್ರ ಮೇಲೆ ನಾನು ಅದೇ ಥರ ನಾನು ವಿಡಿಯೋನ ಮಾಡ್ತೀನಿ. ಇವಾಗಿನ ವಿಡಿಯೋ ನನಗೆ ಸಮಯನೂ ಇರಲಿಲ್ಲ. ಕ್ಲಾಸಸ್ಸು ಅದು ಇದು ಹೋಗ್ತಾ ಇರೋದ್ರಿಂದ ನನಗೆ ಸಮಯನೂ ಇರಲಿಲ್ಲ. ನಾನು ಜಾಸ್ತಿ ವಿಡಿಯೋನೂ ಸಹ ಮಾಡಿಲ್ಲ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಸೋಯಾಬೀನು ಮಕ್ಕಳಿಗಾದರೂ ಅಷ್ಟೇ, ದೊಡ್ಡವ್ರಿಗಾದರೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರೂ ನಾನ್ ವೆಜ್ ತಿನ್ನೋರು ಇರೋದಿಲ್ಲ, ಹಾಗಾಗಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡಿ ಅದೆಲ್ಲ ಫ್ರೈ ಆಗಿದೆ. ನಾನು ಇವಾಗ ಇದನ್ನು ಸೋಯಾಬೀನು ಕರ್ದಿಟ್ಕೊಂಡಿದ್ನಲ್ಲ, ಒಂಥರ ಡೀಪ್ ಫ್ರೈ ಅಂತಲೇ ಅಂದ್ಕೋಬೇಕು ಇದನ್ನು. ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಅರಿಶಿನ ಎಲ್ಲವೂ ಸೇರಿದೆ. ಇದ್ರ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಖಾರನ ತೋರಿಸಿಲ್ಲ, ತೋರಿಸ್ತೀನಿ. 1 ಚಮಚ ಚಿಲ್ಲಿ ಪೌಡರ್ ಹಾಕಿದ್ದೀನಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಮಿಶ್ರಣ ಮಾಡ್ಕೊಳ್ಳೋಣ. ನೋಡಿ, ಇದು ಇವಾಗ ಈ ಮಟ್ಟಿಗೆ ಫ್ರೈ ಆಗಿದೆ. ಇದಕ್ಕೆ ನಾನು ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ನ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ನೀರನ್ನು ಸೇರಿಸ್ಕೊಳ್ಳೋಣ. ಅದು ಆ ಪೌಡರ್ನ ಮಿಕ್ಸ್ ಮಾಡಿ ನಾನು 1 ಕಪ್ಪು ಇದರಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಈ ಬಟ್ಲಲ್ಲಿ ಸ್ವಲ್ಪ ಸೋಯಾಬೀನ್ಗೆ ನಾನು ತೋರಿಸಿದ್ದೀನಿ. ಇದರಲ್ಲಿ ದಪ್ಪದು ಸಹ ಬರುತ್ತೆ. ಇನ್ನೂ ಜಾಸ್ತಿ ಬೇಕು ಅಂದರೆ ಇದೇ ಥರ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆ ಹಾಕಬೇಕಂತ ಏನಿಲ್ಲ. ಕ್ಯಾಪ್ಸಿಕಮ್ಮೇ ಕಂಪಲ್ಸರಿ ಅಂತಲೂ ಇಲ್ಲ. ಆಲೂಗೆಡ್ಡೆ ಅಥವಾ ಕ್ಯಾಪ್ಸಿಕಮಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ಕೋಬೋದು. ಇವಾಗ ಇದು ಮತ್ತು ಸೋಯಾಬೀನು ಸ್ವಲ್ಪ ನೀರನ್ನು ಕುಡಿತದೆ. ಹಾಗಾಗಿ 1 ಬಟ್ಲು ನಾನು ನೀರನ್ನು ಹಾಕಿದ್ದೀನಿ. ಗೊಜ್ಜು ಸ್ವಲ್ಪ ತಿಕ್ಕಾಗಿ ಇರಬೇಕಿದು. ಸ್ವಲ್ಪ ತೆಳ್ಳಗಾದರೆ ಅಂತ ಚೆನ್ನಾಗಿರೋದಿಲ್ಲ. ಇದನ್ನು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ 5 ರಿಂದ 6 ನಿಮಿಷ ಈ ಗೊಜ್ಜು ಬೆಂದಿದೆ. ಇವಾಗ ಇದು ಆಗಿದೆ. ಮತ್ತು ನಮಗೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುವಂಥದ್ದು ಏನೂ ಇಲ್ಲ. ಯಾಕಂದರೆ ಸೋಯಾಬೀನು ಆಯಿಲಲ್ಲಿ ಡೀಪ್ ಫ್ರೈ ಆಗಿದೆ. ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಅಂತೂ ಬೇಗ ಬೆಂದೋಗುತ್ತೆ. ಹಾಗಾಗಿ ನಾವು ಖಾರ ಉಪ್ಪು ಹಾಕಿದ್ಮೇಲೆ ಈ ಸ್ಟೇಜಲ್ಲಿ ಒಂದು ಸತಿ ಬೇಕಾದರೆ ನೀವು ನೋಡ್ಕೊಬಿಟ್ಟು ಖಾರ ಬೇಕಾದರೂ ನಾವು ಮಿಶ್ರಣ ಮಾಡ್ಕೋಬೋದು. ಉಪ್ಪು ಅಂತ ಎಲ್ಲರಿಗೂ ಗೊತ್ತು, ಕಡಿಮೆ ಇದ್ದರೆ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನಾನು ದೋಸೆಗೆ ಗೋಧಿ ಮತ್ತು ರವೆ ಮಿಕ್ಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ಆ ದೋಸೆಗೆ ನಾನು ಗೊಜ್ಜನ್ನು ಮಾಡಿದ್ದೀನಿ. ಇದನ್ನು ನೀವು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದು ಸತಿ ಮಾಡಿಕೊಡಿ. ಎಲ್ಲರೂ ಅಷ್ಟೇ ಪ್ರೋಟೀನ್ ತುಂಬಾ ಇರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದು. ಇದು ಹೆಲ್ತ್ಫುಲ್ ಇದಂಥ ಫುಡ್ಡು. ಮಾಡಿ ನೀವು ಇದನ್ನು ಒಂದ್ಸರಿ. ಮತ್ತು ನಾನು ದೋಸೆಗೆ ಇವಾಗ ದೋಸೆ ಮಾಡಿ ಅಪ್ಪಾಜಿ ನಿಮಗೋಸ್ಕರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ತಿನ್ಬಿಟ್ಟು ಹೇಳಿದ ಚೆನ್ನಾಗಿರುತ್ತೆ.